ಮತ್ತೇನ ಈ ಟೋಸ್ಟ್ ತಿನ್ಬೇಡ್ರಿ, ಡೇಟ್ ಎಕ್ಸ್ಪೈರ್ ಆಗಿ 3 ದಿನ ಆಯ್ತು. ಯಾಕೆ ತಿನ್ಬಾರ್ದು? ಎಕ್ಸ್ಪೈರ್ ಆಗಿ ತಿನ್ಬಾರ್ದು, ಚಲೋ ಅಲ್ಲ. ಯಾರು ಹೇಳಿದ್ರು? ಫ್ರೀಜ್ ನಾಗ ಇಟ್ಟಿದ್ದ ತಿನ್ಬಹುದು. ಎಕ್ಸ್ಪೈರ್ ಆಗಿ ತಿಂದ್ರ ಫುಡ್ ಪಾಯ್ಸನ್ ಆಗಿ ಹೊಟ್ಟಿ ಎಲ್ಲ ಕರಿತದ. ನಿಂಗ ಹಂಗ ಆಗ್ಲಕತ್ತದೇನು? ಅಂದ್ರ ನಿನ್ನ ಚಹಾ ಜೋಡಿ ಇದೇ ಟೋಸ್ಟ್ ಕೊಟ್ಟಿದ್ದ, ಏನಾರ ಆಯ್ತೇನ? ಹೊಟ್ಟೆ ಏನೋ ಗೋಳಿ ಔಷಧ ಕೊಡ್ರೆ. ನಾಟಕ ಆಯ್ತು. ಪೂಜಾ, ಅವನಿಗೊಂದು ಗೋಳಿ ಕೊಡುರ. ಲಘು ಕೊಡುರ, ಮಾಡಿ ಮುಗಿನಕ್ಕಿ ತಗೋರಿ. ಗೋಳಿನೂ ಎಕ್ಸ್ಪೈರ್ ಆಗಿದಲ್ರ? ಏನಿಲ್ಲ, ಈ ಗೋಳಿನೂ ನಾ ಫ್ರೀಜ್ದಾಗ ಇಟ್ಟಿದ್ದ. ಫ್ರೀಜ್ದಾಗ ಏನೇ ಇಟ್ರು ಖರಾಬ್ ಆಗಂಗಿಲ್ಲ. ನಮ್ ಚಲೋ ಗೊತ್ತದ. ಬಂದ ನನಗೆ ಶಾಂತನ್ ಹೇಳು. ಇಂಥವ್ರೆ ಇದ್ರ ಮನ್ಯಾಗ ಫ್ರಿಜ್ನ್ಯಾಗ ಏನೇನ್ ಎಕ್ಸ್ಪೈರ್ ಆಗಿದೆ ನೋಡು. ಖಾರ, ಮಸಾಲೆ ಖಾರ, ಚಾಟ್ ಪೌಡರ್, ಬ್ರೆಡ್, ಟೋಸ್ಟ್, ಬಿಸ್ಕಿಟ್, ಔಷಧ, ಗುಳಿಗಿ ಏನೇ ಇದ್ರು ಎಲ್ಲ ತಂದು ಬಿಸಾಕು. ಬಹಳ ಅನಾಹುತ ಮಾಡ್ತಾರೋ ಯಪ್ಪ ಇವರು. ಅಜ್ಞಾನಗಿಂತ ಅರ್ಧ ಜನ ಬಹಳ ಡೇಂಜರಸ್ ಅಂತ ಹೇಳ್ತಾರ ನೋಡು. ಎಂತ ನೋಡು ಸಿಕ್ಕಾಕೊಂಡ ಯಪ್ಪ. ಈಗ ಬಟ್ಟ ಹಾಕಿ ಕಿಡ್ಕೋಬೇಕಷ್ಟೇ. ಏನ್ ಸಂಜು, ಫುಲ್ ಟೆನ್ಷನ್ ಆಗಿ ಕಾಣಕತ್ತಿ, ಏನಾಗೈತೆ? ಏನಿಲ್ಲ ರಫಿ, ನನ್ನ ಅಕೌಂಟ್ ಒಳಗೆ 20,000 ಇದ್ದು 5,000 ಶಾಪಿಂಗ್ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಟೀನಿ. ಬರೀ 15,000ದಾಗ ನಾವು 1 ತಿಂಗಳು ಹೆಂಗ್ ಕಳೀಲಿ ಇವಾಗ? ನಿನಗೇನಾಯ್ತು? ನಿನಗೇನಾಯ್ತು? ಹೌದೌದು, ಬಹಳ ಕಷ್ಟ ಆಗತ್ತ. ಓ, ನಾನ್ ನಿನ್ನ ಮಾತ್ ಬರ್ಲಿಲ್ಲ ಅಂದ್ರೆ ಮದುವೆ ಆಗಿದೆ. ನೀನ್ ಎಷ್ಟು ಅದೃಷ್ಟ ಮಾಡಿದೆ ಅಂತ ತಿಳ್ಕೊಂಡಿದ್ದೆ ಅಲ್ವಾ? ನಿನ್ ಮೂಗಿ ಅಂತ ನಾನ್ ನಿನ್ ಮದುವೆ ಆಗಿಲ್ಲ, ನಿನ್ ಮನ್ಸ್ ನೋಡಿ ನಾನ್ ನಿನ್ ಮದುವೆ ಆಗಿರೋದು ಕಂದ. ಇವ್ರ ಅಮ್ಮನ ಇವ್ಳಿಗೆ ಮಾತನ್ನ ಬಂದ್ರೆ ಚೆನ್ನಾಗಿರೋದು. ಏನಕ್ ಬೈತಾವಳೋ, ಏನಕ್ ಕುಗಿತಾಳೋ, ಏನ್ ಹೇಳ್ತಾಳೋ ನನ್ಗಂತೂ ಒಂದು ಗೊತ್ತಾಗ್ತಿಲ್ಲಪ್ಪ ಇವಳು. ಬರ್ಕಯ ಪೇಪರ್ ಮುಂದಗಡೆ ಬರ್ಕೋ, ಬೆಂಗಳೂರು ನಂದು. ಚಡ್ಡಿ ತಕೋಕು ನಿಮ್ಮ ಅಪ್ಪನ ಕಾಸ್ ಕೇಳ್ತೀಯೇ? ಬೆಂಗಳೂರು ಯಾವಾಗಪ್ಪ ತಕಂದೆ? 1, 2, 3, go! ಏ ಸರಿತಿಗ್ಯಾ, ವಾಟ್ಸಪ್ ಸ್ಟೋರಿ ಇಡ್ಬೇಕು. ನೀ ಮತ್ತೊಂದ್ ಸ್ವಲ್ಪ ದೂರ ಹೋಗಿ ನಿಂತ್ಕಳ. ಅದು ಜೂಮ್ ಮಾಡ. ಎಂತ ಜೂಮ್ 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 ಅಲ್ವಾ, ಝೂಮ್ ಝೂಮ್. ಅದೇ ಜೂಮ್. ಜೂಮ್. ಇದಂತರ ಚಾರ್ಜ್ ಆಗ್ತಿಲ್ಲಲ್ಲ. ಅದು ಒಳಬದಿಗೆ ವೈರ್ ಕಲೆಕ್ಷನ್ ತಪ್ಪೋಗೋದಿರ್ಬೇಕ. ಎಂತ ತಪ್ಪದೆ? ವೈರ್ ಕಲೆಕ್ಷನ್. ಕಲೆಕ್ಷನ್ ಅಲ್ವಾ, ಅದ ಕನೆಕ್ಷನ್. ಅದೇ ಕಲೆಕ್ಷನ್. ಒಂಚೂರು ಸರಿ ಮಾಡ್ಬಾರ ಕಲೆಕ್ಷನ್. ಈಗ ಸ್ಟ್ರೇಟ್ ಹೋಗಲ್ಲ. ಬೇಡ, ಮುಂದಿನ ಲೆಫ್ಟ್ ತಗೊಳ್ಳ, ಅಲ್ಲಿ ಟ್ರಾಫಿಕ್ ಜಾಸ್ತಿ. ಎಂತ ಜಾಸ್ತಿ? ಟ್ರಾಫಿಕ್ ಜಾಸ್ತಿ ಆಗ್ತದೆ ಅಲ್ಲಿ. ಅಣ್ಣ, ಆ ರೋಡಿಂದ ಹೋಗ್ಬಿಡ್ರಿ ಟ್ರಾಫಿಕ್ ಅಲ್ಲಿ. ನೀ ಎಲ್ಲಾ ಟೈಮ್ ನನ್ ಮಾತ್ ಸರಿ ಮಾಡಕ್ ಬರ್ಬೇಡ. ಏನ ಮೊದ್ಲೇ ಹೊಟ್ಟೆ ಸರಿ ಇಲ್ಲ. ಎಂತ ಆಯ್ತಾ? ಅದು ಫುಡ್ ಪಾಯ್ಸನ್ ಆಗದ. ಹೌದಾ? ಫುಡ್ ಪಾಯ್ಸನ್ ಆದ್ರೆ ಸಿಕ್ಕಾಪಟ್ಟೆ ಡೇಂಜರ್ ಮರ ಅದು. ಅದೇ ಹೋಗ್ಕೊಂಡು ಒಂದು ಗ್ಲೂಕೋಸ್ ಏರಿಸ್ಕೊ ಬರ್ತೇನೆ ನಾನು. ಹೌದೌದು, ಮತ್ತೆ ಗ್ಲೂಕೋಸ್ ಎಲ್ಲ ಏರ್ಸಿದ್ರೆ ಸರಿ ಆಗುದಿಲ್ಲ, ಅದು ಗ್ಲೂಕೋಜ್ ಏರ್ಸ್ಬೇಕು ಅದಕ್ಕೆ. ಸರಿ ಸರಿ ಬಂದೆ. ತಡಿ, ಬ್ಯಾಂಕಿಗೆ ಹೋಗಿ ಬರುವಣ. ಎಂತಕ್ಕೆ? ಅದು ಒಂದು ಫಾರಂ ತುಂಬೋದಿತ್ತು. ಮರ, ಒಂದು ಕೀಬೋರ್ಡ್ ಅಲ್ಲಿ ಎಫ್ ಅನ್ನು ಲೆಟರ್ ಇಲ್ಲಲ್ಲ. ಎಫ್ ಅನ್ನು ಎಫ್ 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 ಎಫ್. ಯಾಕ ಏನಾಗೆ ತಿಂಗ ಕೂತಿದ್ಯಾನ? ನಾಲ್ಗೇನು ಚಾರ್ಜ್ ಹಾಕಿದೇನ? ಮಾಡುವ ಇಟ್ಟಾಕುವ ಅವನಿಗೆ ಇಟ್ಟಾಕ್ಬೇಕು ಗೊತ್ತಾಗಲ್ವಾ? ಇಟ್ಟಚ್ಕೋ. ಏಯ್, ಅವನಿಗೆ ಇಟ್ಟಿಲ್ವಾ? ಇಲ್ಲಿ ಇಟ್ಟವ. ಒಂದ್ ಚಪಾತಿ ಮಾಡಕ್ ಕಲ್ತಿಲ್ಲ ಇನ್ನು. ಸಾಕು. ಏನ್ ಮಾಡ್ಲಿ? ನನ್ ಮುಖಕ್ಕೆ ಹಾಕು.
ನೀವೆಲ್ಲ ಹುಡುಗಿಯರು ಇಂಥ ರೀಲ್ ಮಾಡ್ರ ಇಲ್ಲಿ ಬಂದಾಗ ಇರ್ಬೇಕ ಗಪ್ಪ ಚೂಪ್ ನಾಟಕ ಮಾಡಿದ್ರ ಬೀಳತಾವ ದಪ್ಪ ದೂಪ ನಾವೆಲ್ಲ ಹುಡುಗರು ಇಂಥ ರೀಲ್ ಮಾಡ್ಬೇಕತ್ತದ. ಒಂದ್ ಅರ್ಜೆಂಟ್ 20 ರೂಪಾಯಿ ಕೂಡ 20 ರೂಪಾಯಿ ಅಣ್ಣ. ನೀ ಸಡನ್ಲಿ ಬಂದ್ಕೊಂಡು ಇಷ್ಟು ದೊಡ್ಡ ಅಮೌಂಟ್ ಕೇಳ್ರೆ ನಾ ಎಲ್ಲಿಗೆ ವಾಪತ್ತಪ್ಪಕ್ಕೆ? ನಾನೇ 10 ರೂಪಾಯಿ ಇಲ್ದಿ ಕೂತಿದೀವಿ, ನೀ 20 ರೂಪಾಯಿ ಅಂದ್ರು. ಮುಂಜಾನೆ ಹಿಂಗ್ಯಾಕ್ ರೆಡಿ ಆಗಿ ಅಂದ್ರ ಮಂಗಳ ಗ್ರಹಕ್ಕೆ ಹೊಂಟಿವಿ, ಅದಕ್ಕೆ ಸ್ಪೇಸ್ ಸೂಟ್ ಹಾಕೊಂಡ್ ಹೊಂಟಿವಿ. ಹಂಗ ಆದ್ಯಾಗ ಬುಧ ಗ್ರಹದ ರಾಕೆಟ್ ನಿಲ್ಸಿ ಒಂದ್ 1990 ಜರ್ಸಿ ಎಮ್ಮಿ ಮಗನ್ ಮರಿ ಮಗಳ ಹಾಲಿನ ಚಾ ಕುಡಿದ್ವಿ. ಸೀದಾ ಕಟ್ಟಿಂಗ್ ಅಂಗಡಿ ಹೋಗಿ ಗಾಡಿಗೆ ಪಂಚರ್ ತೆಗಿಸ್ಬಿಟ್ವಿ. ಮುಂಜಾನೆ ಫುಲ್ ತಂಡ್ಯಾಗ ಹರಿದ್ ಹಂಡ್ಯಾಡಾಗಿದ್ರು. ಸೂಜಿ ದಾರ ತಗೊಂಡ್ ಹೊಲ್ಕೊಂಡ್ ಹಂಗ ಹೊಂಟಿವಿ. ಇಲ್ಲ ಅಣ್ಣ ನಮಗ್ ಪ್ರೀತಿಯಿಂದ ಮೊಸರು ಕಟ್ಟಿ ಕೊಟ್ಟಿದ್ರು, ಆದ್ರ ಅದನ್ನ ತಿನ್ನುದ ನಮ್ಮ ಹಣಿ ಬರದಾಗ ಬರೀದ್ ಮರ್ತ್ ಬಿಟ್ಟಿದ್ದೇವ್ರ. ಇಲ್ಲಿ ನೋಡ್ರಿ ಈ ಬ್ರಿಡ್ಜ್ ಬಂತ, ಇದೆಷ್ಟು ಉದ್ದ ಐತಿ ಅಂದ್ರ ನಂಗೂ ಗೊತ್ತಿಲ್ರಿ, ನಾನ್ ಅಳತೆ ಮಾಡಿ ನೋಡಿಲ್ಲ. ಈಚಿಕ್ ನೋಡ್ರಿ ಅಷ್ಟ ಒಂದ್ 2 ಗ್ಲಾಸ್ ನೀರ್ ಅದಾವ, ಇಷ್ಟ್ರ ಸಂಬಂಧ ಒಂದ್ ಬ್ರಿಡ್ಜ್ ಕಟ್ಬಿಟ್ಟಾರ. ಹಂಗ ಅರ್ಧ ಬಾಗಲಕೋಟ್ ಹಾಳು ಮಾಡೋ ಕೆಪಾಸಿಟಿ ಇರೋ ಇಬ್ರು ಉಡಾಳ್ ಹುಡುಗರು ಸಿಕ್ರು ನೋಡ್ರಿ. ನಾವೀಗ ಬಾಗಲಕೋಟ್ ಬಸವೇಶ್ವರ ಕಾಲೇಜ್ ಒಳಗ್ ಹೋಗ್ಬೇಕಿತ್ತು. ಅದಕ್ಕೆ ಈ ಅಂಬಾರಿ ತುಣು ಮಾಡ್ಕೊಂಡ ಇಂತ ಮುಸಡಿಗೆ ಚಪ್ರಿ ತರ ಇರೋ ನಾವು ಚಪ್ರಿ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ತರ ಕಾಲೇಜ್ ಕೊಂಡು ತಗೋಬೇಕಂತ ಹೋಗಿದ್ವಿ. ಆದ್ರ ಅವ್ರ ಫೋನ್ ಪೇ ಇಲ್ಲ ಅಂದ್ರಿ, ಅದಕ್ಕೆ ವಾಪಸ್ ಬಂದ್ವಿ. ಇರೋ 4 ಕೂದ್ಲ ಅವನು 40 ತಾಸು ಸಿಕೊಂಡ 4ರಾಗ 2 ಕೂದ್ಲ ಅಲ್ಲೇ ಉದ್ರಬಿಟ್ಟು. ಅಲ್ಲಿ ನಮ್ ದೋಸ್ತಕ್ ಸ್ವಲ್ಪ ನೀರೇಟ್ ಆಗಿದ್ದು ಅಂತೇಳಿ ಬರೀ ನೀರ್ ಕುಡ್ದು ಬರಕ್ ಅಮೆರಿಕಾ ಕೊಂಟಿವಿ. ನಾವು ಬಾಳ್ ಸೌಕಾರ ಜೂರಿ, ಆದ್ರೆ ಹೇಳ್ಕೊಳಂಗಿಲ್ಲ ಅಷ್ಟ. ಬಸ್ ಸ್ಟ್ಯಾಂಡ್ ಬಂದ್ ಮತ್ತೆ 2 ಕೂದ್ಲ ಉದ್ರಸ್ಕೊಂಡ್ಬಿಟ್ಟು ನೋಡ್ರಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ನಾಗ ಅಂತೇಳಿ ಹಾಡಾಡಿ ಉದ್ರಿ ಪೋಸ್ಗಳು ಕೊಟ್ಟು ಏನು ಕಿಸಾಮತಿ ಕಿಸಲಾರ್ದ ಅಲ್ಲಿ ಸೀದಾ ಇಲ್ಲೊಂದ್ ಲೊಕೇಶನ್ ಬಂದಿವಿ. ಇದ್ರ ಹೆಸರ ಹೊಚ್ಕೊಂಡ್ ಮಕ್ಕೊಂಡಿ ಅಂತ ಅಲ್ಲ, ಸಾರಿ ಹುಚ್ಕಂಡಿ ಅಲ್ಲ, ಮೋಸ್ಟ್ಲಿ ಇದ್ರ ಹೆಸರು ಅಲ್ಲ ಮುಚ್ಕಂಡಿ. ಈ ಲೊಕೇಶನ್ ಹೆಸರ ಏನ್ ಮುಚ್ಕೊಂಡಿ ಅಂತ ಕೇಳಕ್ ಹೋಗ್ಬೇಡ್ರಿ. ನಮ್ಗೊಂದ್ ರೀಲ್ ಶೂಟ್ ಮಾಡಕ್ 1 ತಾಸ್ ಬೇಕಾಯ್ತು. ಈ ಟೈಮ್ ನಾಗ 4 KGF ಮೂವಿ ಶೂಟ್ ಆಗಿರ್ತಿದ್ದು. ನೋಡ್ರಿ ನನ್ ಬಾಜುನ ಹುಲಿ ನೀರ್ ಕುಡಿಯತೈತಿ, ಆದ್ರೆ ನಂಗೆ ಸ್ವಲ್ಪನೂ ಅಂಜಿಕಿಲ್ಲಾರ್ದ ಅದ್ರ ಬಾಜು ಹೊಂಟಿನಿ. ಯಾಕಂದ್ರ ಅದ್ ನೀರ್ ಕುಡಿ ನೋಡಿ ಪಟ್ ನಾ ನೀರಾಗ 90 ದಾರು ಮಿಕ್ಸ್ ಮಾಡಿಬಿಟ್ಟಿನಿ. ಅದ್ ನಶೆ ಆಗಿ ಮಕ್ಕೊಂಡ್ಬಿಟ್ಟಿತ್ತು. ನಾ ಆರಾಮ್ ಅದ್ರ ಬಾಜುಕಿಂದ ತಿರ್ಗಾಡ್ಬಿಟ್ನಿ. ಇಲ್ಲೊಬ್ರು ಅಂಟಿ ನಿಂತಿದ್ರು, ಸುಮ್ ಮಾತಾಡ್ಸ್ಬೇಕಂತೇಳಿ ಹಾಯ್ ಎನ್ನಿ. ಅವ್ರು ಐ ಹ್ಯಾವ್ ಅ ಬಾಯ್ ಫ್ರೆಂಡ್ ಅಂದ್ರು, ಅದಕ್ಕೆ ನಾನು ಐ ಹ್ಯಾವ್ ಅ ಚಪ್ಪರ್ ಚಂಡ್ ಅಂತೇಳಿ ವಾಪಸ್ ಬನ್ನಿ. ಈ ಚೇರ್ ಮ್ಯಾಗ ನಿಂದಿರ್ಬೇಕು ಅನ್ಕೊಂಡಿದ್ರೆ ಅದ್ರ ಕುಂದ್ರು ಚೇರ್ ಅಂತ ಗೊತ್ತಾಗಿ ಸುಮ್ ಹೊಂಟಿನಿ. ನಮ್ಮಿಬ್ರು ಬೈಗಳಿಗೆ ಬಾಯಿಲೆ ಬಾಯಿ ಹೇಳಿ ಕೈಲೇ ಟಾಟಾ ಮಾಡಿ ಹೊಂಟ್ಬಿಟ್ಟಿವಿ. ಬಾಗಲಕೋಟದಿಂದ ಸಿಕ್ಕರು ಈ ಗಿಫ್ಟ್ ಎಲ್ಲ ಇಸ್ಕೊಂಡ್ ಮನಿಗೆ ಹೋಗಿದ್ರಾಗ ಒಂದ್ 2-3 ಸಲ ನೆಲಕ್ ಬೀಳ್ಸ್ಕೊಂಡ್ ಇಲ್ಲೇ ಫುಲ್ ಕತ್ಲೆ ಬಿಟ್ಟೈತಿ. ಇಂತ ತಂಡ್ಯಾಗ ವಾಪಸ್ ಊರಿಗೆ ಹೋಗಿದ್ರಾಗ ಹರದ್ 12 ಆಗ್ತೈತಿ. ಆಗಿದ್ದಿಲ್ಲ ಅಂದ್ರೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ. ಇದ್ರ ಯೂಟ್ಯೂಬ್ ಒಳಗೆ ಫುಲ್ ವಿಡಿಯೋಸ್ ಅದ ಒಣವತ್ತ ನೋಡ್ರಿ. ಲಿಂಕ್ ಬೈ ಒಳಗೈತಿ, ಪಟ್ನ ಕ್ಲಿಕ್ ಮಾಡಿ ಸಟ್ನ ವಿಡಿಯೋ ನೋಡ್ಬಿಟ್ಟು. ಏನೇ ನನ್ ದೊಡ್ಡ ರಕ್ಕದು ಶಿವನ ಕಾಣವಲ್ವಲ್ಲ? ಆ ಶೂ ಮಾರಿ ನಾನೊಂದ್ ಹೊಸ ಸೀರೆ ತಗೊಂಡಿನಿ. ಸೀರೆ ಮತ್ ನನ್ ಬೈಕನ್ನು ಕಾಣವಲ್ದಲ್ಲ? ಅದ್ನ ಮಾರಿ ನಾ ಜುಮ್ಕಿ ತಗೊಂಬಂದಿನಿ. ಹಿಂಗಾದ್ರೆ ಎಲ್ಲಿ ನಾನ್ ಮಾರಿ ಬಿಡ್ತೇನೆ ನೀನು. ನಿನ್ ಫೋಟೋ ತೋರ್ಸಿದ್ನವ್ರಿಗೆ ಬರೇ 2000 ರೂಪಾಯಿ ಕೊಡ್ತನಂದ್ರ. ಇಷ್ಟು ಚಂದಿರ ನನ್ ಗಂಡನ್ ಬರೇ 2000 ರೂಪಾಯಿ ಮಾರ್ಲನ, ಅದಕ್ಕ 2500 ರೂಪಾಯಿ ಕೇಳಿನಿ. ಅಪ್ಪ ಇದ್ ನೋಡ್ ನನ್ಗೆ ಅರ್ಥ ಆಗ್ತಿಲ್ಲ, ನಿಮ್ಗೆ ಗೊತ್ತಿದ್ಯಾ? ಕ್ವಶನ್ ಎಲ್ಲ ತಲೆ ಇದ್ದವ್ರ ಹತ್ರ ಕೇಳ್ಬೇಕು. ಅದಕ್ಕೆ ಅಲ್ವಾ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ಮಂಜ ಏನೇನು ಕೆಲಸ ಉಳ್ದೈತಿ ಬಡ ಬಡ ಮುಗಿಸ್ಕೊಟ್ಟು ಬಿಡು, ಆ ಮಿಸ್ತ್ರಿ ಬರೋದಿಲ್ಲ ಅಂತ. ಸೊಕಾರ ಅವ್ರು ಮಾಡಿಬಿಟ್ಟಿದ್ ಕೆಲಸ ನಾವ್ ಮಾಡಿದ್ರೆ ನಮ್ ಹೆಸರು ಕೆಡ್ತ ಡ್ರಿಪ್ಪ ಮಾರ್ಕೆಟ್ನಾಗ. ಒಳ ಮಗನ ನೀ ಬಿಟ್ಟಿದ್ದನ್ನ ಮಿಸ್ತ್ರಿಗೆ ಹಚ್ಚಿದ್ದಿ ನಾನು. ಸೊಕಾರ ನಿಮ್ ಮನಿ ಕೆಲ್ಸಕ್ಕೆ ಬಂದಾಗ ಬಿಟ್ಟಿಟ್ಟಾರ ನಾನು. ನೀವೇ ಬರಲಿ ಇಲ್ಲಿ ನೋಡ್ರಿಲ್ಲ ಕ್ರಾಕ್ ಹೊಟ್ಟಿಗೆ ಅನ್ನ ತಿಂತಾನ ಹೇಳ್ ತಿಂತಾನ ಸೊಕಾರ ಮಾಡದವ. ಇದೆಲ್ಲ ಮುಗಿಸಿದ್ಮೇಲೆ ನನ್ನ ಹೆಸರು ಬರ್ತೈತಲ್ಲ, ಮಂಜ ಬಂಡ ಸಬೀರ್ ಚಿನಾಲ್ಕ ಬಂಡ ಕೆಡಿಸಿಟ್ಟು ಹೋಟ್ರ ಅಂತೇಳಿ. ಚುಬ್ಬೇಡವೆ ಬಾ ಚಿನಾಲ್ಕೆ ಇವ್ರು ಕೆಡಿಸಿಟ್ಟಿದ್ದ ನಾವು ಮೇಕಪ್ ಮಾಡ್ಬೇಕಂದ್ರೆ ಡಬಲ್ ಹಾಕಟ್ ಸೊಕಾರ ಕೆಲಸ. ಸೊಕಾರ ಬರೀಲಿ ನೀವು ಏನ್ ಸೊಕಾರ ಇದು ಅಷ್ಟು ಪ್ರಕಾರ ಐತೆ ಇದು ನೋಡ್ರಿಲ್ಲ. ಇದು ಆಗ್ನೇಯ ದಿಕ್ಕಿದು. ಆಗ್ನೇಯ ದಿಕ್ಕದಾಗ ನೀರು ಬಂದ್ರ ಹೆಂಗ್ ಹೊಂಟ ಸೊಕಾರ ಇದು. ಇದಾದ್ಮೇಲೆ ಏನಂಟ್ರಿ ನೀವು ಮಂಜ ಮಾಡ್ಯಾರ ಅಂಟ್ರಿ. ನಕ್ಕೋಟ್ ನೋಡ್ಬಿ ವೈಟ್ ಬೋಲ್ರಾಮ ಹೊಂಡಂಗಿಲ್ ಸೊಕಾರ ಇದೆ. ಎಲ್ಲಿ ನೋಡ್ರಿ ಸೊಕಾರ ಇದು ಕೆಲಸ ಮಾಡೋರು ಪದ್ಧತಿನ ಇದೆ. ಇಲ್ಲಿ ಉಗುಳಿ ಹೊಕ್ಕಾರ ಹೆಂಗ್ ಸೊಕಾರ ಇದೆ. ನಾವು ಓಟ್ ಕಡೆ ಎಲ್ಲಾ ಕಡೆ ಏನ್ರ ಉಗುಳಿದೆ ಅಂದ್ರೆ ಸೊಕಾರ ನನ್ ಸೊಣ್ಣ ತಗರ್ ವರ್ಷಕ್ಕೆ ನಾನು ನಡ್ರ ಸೊಕಾರ ಕೆಲಸ ಯಾವತ್ತಿಟ್ರು ಹೆಂಗಿರ್ಬೇಕಂದ್ರ 4 ಜನ ನೆನಸ್ಬೇಕು. ಮಾಡಿದ್ರ ಮಂಜ ಮಾಡ್ಯಾನ ಮನಿ ಅಂದಿರ್ಬೇಕು. ಹಂಗ ಸಭ್ಯ ಚಿನಾಲ್ಕ ಮಾಡ್ಯಾನ ಮನಿ ಅಂದಿರ್ಬೇಕು. ಟೈಲ್ಸ್ ಮಿಸ್ತ್ರಿ ಯಾವ ಟೈಲ್ಸ್ ಮಿಸ್ತ್ರಿ ಇದ್ ನೋಡ್ರಿ ಕಲ್ಲು ಒಡೆದಿಟ್ಟಾರ್ರಿ. ಅಡಿಗೆ ಮಾಡೋರು ಕಟ್ಟಿರು ಇದ ಮೇನ್ ಅಡಿಗೆ ಮನಿ ಶ್ರೇಷ್ಠ ಇರು. ಗುಲಾಬಿ ಯಾವ ಸೊಳೆ ಮಗ ಸೊಕಾರ ಆ ಸೊಳೆ ಮಗ ನೀನಾರು ಮಂಜು. ಚಿನ್ನಾಕ ಕೈಕ್ ಬಾಗ್ರ ಬೇರೆ ನಿನಗಿರೋದೊಳ ಎಲ್ಲಿ ಹೊಂಟಿವೋ ನಿನ್ನವನೇ. ಅದೇನು ಗ್ಯಾಸ್ ಕಟ್ಟಿ ಐತಲ್ಲ ಅದನ್ನ ಮುರಿದಿದ್ದ ಲೆಕ್ಕ ಚುಕ್ತ ಮಾಡಿ ಮನಿ ಫಿನಿಶ್ ಮಾಡಿ ಹೊರಗೆ ಬರ್ಬೇಕು ನೀನು. ಒಬ್ಬನ ಮಾಡಿ ನಾನು ಚಿನ್ನಾಲ್ಕನ್ ಕರೀರಿ ಆಮೇಲೆ ಚಂಬ್ಯ ಚಿನಾಲ್ಕೆ ಗಂಡಿಸ್ ಮಾಡ್ತಾ ತುಮಾರ.
History tells us that powerful people from powerful places. History was wrong. Powerful people make places. ಇವತ್ತು ರಾತ್ರಿನೇ ಆ ಮನೆಗೆ ಹೋಗಿ ಕಳ್ತನ ಮಾಡಬೇಕು. ಮಳೆ ಬರೋ ಥರನೂ ಇದೆ. ಅರ್ಧ ಜೀವ ಹೋದಾಗಾಯ್ತು. ಸ್ವಿಚ್ ಯಾರು ಹಾಕಿದ್ದು? ಕರೆಂಟ್ ಹೋಗಿತ್ತು. ಕಳ್ಳನ್ ಮಗನೆ ಕದಿಯಕ್ ನಮ್ಮನೆಗ್ ಬರ್ತ್ಯಾ? ಅದು ಅಲ್ದೆ ಬೆಕ್ ತರ ಬೇರೆ ಸೌಂಡ್ ಮಾಡ್ತ್ಯಾ? ನಮ್ಮನೇಲಿ ಬೆಕ್ಕೇ ಇಲ್ಲ. आदमी चुपचाप अपना फोन रख लो, है ना? किसी की मैयत में आए हैं अपन, लजवाना मत मुझे आज भी. ತನ್ನ ಸ್ಟ್ಯಾಚ್ಯೂನ ತಾನೇ ಕಟ್ಕೊಂಡಂತ ಕೀರ್ತಿ ಯಾರಿಗಾದ್ರೂ ಸಲ್ಲುತ್ತೆ ಅಂದ್ರೆ ಅದು ಮಾನ್ಯ ಸಿದ್ದರಾಮಯ್ಯನವರಿಗೆ. ಕರ್ನಾಟಕಕ್ಕೆ ಅವರು ಕೊಟ್ಟ ಕೊಡುಗೆ ಅಪಾರವಾದದ್ದು. ಥ್ಯಾಂಕ್ ಯು ಸರ್. ರೆವೆನ್ಯೂ ಸರ್ಪ್ಲಸ್ ಇದ್ದಂತ ಕರ್ನಾಟಕವನ್ನ ರೆವೆನ್ಯೂ ಡೆಫಿಸಿಟ್ ಮಾಡಿದ್ದಕ್ಕೆ. ಅಂದ್ರೆ ಯಾವ ರಾಜ್ಯದ ಖರ್ಚಿಗಿಂತ ಆದಾಯ ಹೆಚ್ಚಿತ್ತು ಅಂತ ರಾಜ್ಯವನ್ನ ಸಾಲದಲ್ಲಿ ಮುಳುಗಿಸಿದ್ದಾರೆ. ಅಂಡ್ 1000 ದಿನಗಳ ದರಿದ್ರ ಕಾಂಗ್ರೆಸ್ ಆಡಳಿತ ಕೊಟ್ಟಿದ್ದನ್ನು ಸಂಭ್ರಮಾಚರಣೆ ಮಾಡೋಕೆ ಅಂತ ಈ ಮೂರ್ತಿ ಉದ್ಘಾಟನೆ ಮಾಡಿದ್ರು. ಅದು ಜನರ ದುಡ್ಡಿಂದ, ಬೈ ಟ್ಯಾಕ್ಸ್ ಪೇಯರ್ಸ್ ಮನಿ. ರೈತರು ಬೆಳೆ ಪರಿಹಾರ ಕೊಡಿ ಅಂತ ಬಡ್ಕೊಂಡ್ರು, ಅದಕ್ಕೆ ದುಡ್ಡಿಲ್ಲ. ಗುತ್ತಿಗೆದಾರರ 30,000 ಕೋಟಿ ಬಿಲ್ ಬಾಕಿ ಇದೆ, ಅದು ಕೊಡಕ್ಕೆ ದುಡ್ಡಿಲ್ಲ. ಇವನ್ MLAಗಳು ಕೂಡ ಕೇಳ್ತಿದ್ದಾರೆ ಅವ್ರವ್ರ ಕ್ಷೇತ್ರಕ್ಕೆ ದುಡ್ಡು ಕೊಡಿ ಅಂತ, ಅದಕ್ಕೂ ದುಡ್ಡಿಲ್ಲ. ಹಾಲು ಉತ್ಪಾದಕರಿಗೆ ಸುಮಾರು 650 ಕೋಟಿ ಇನ್ಸೆಂಟಿವ್ ಕೊಡೋದು ಬಾಕಿ ಇದೆ, ಅದು ಕೊಡಕ್ಕೂ ದುಡ್ಡಿಲ್ಲ. ಈ ಸರ್ಕಾರ ಯಾವ ಪರಿಸ್ಥಿತಿಯಲ್ಲಿದೆ ಅಂದ್ರೆ, ಕಲಬುರಗಿಯ ಒಬ್ರು ಲೈಬ್ರರಿಯನ್ 3 ತಿಂಗಳಿಂದ ಸ್ಯಾಲ್ರಿ ಬಂದಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಂತ ಎಷ್ಟು ಸರ್ಕಾರಿ ಅಧಿಕಾರಿಗಳ ಸ್ಯಾಲ್ರಿ ಕೊಡೋದು ಬಾಕಿ ಇದೆಯೋ ಏನೋ. ಇದೆಲ್ಲ ನಮ್ ಜನಗಳಿಗೆ ಅರ್ಥ ಆಗ್ತಿಲ್ಲ. ಶೇರ್ ಮಾಡಿ, ಸ್ಟೇಟಸ್ ಸ್ಟೋರಿ ಹಾಕಿ.